ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಈ ಬಿಕಾರಿ ಪಾಕಿಸ್ತಾನ ಇದೆಯಲ್ಲ, IMF ಹತ್ರ ಭಿಕ್ಷೆ ಎತ್ತುತ್ತೆ, ಯುರೋಪಿಯನ್ ಯೂನಿಯನ್ ಹತ್ರ ಭಿಕ್ಷೆ ಎತ್ತುತ್ತೆ, ಅಮೆರಿಕದಲ್ಲಿ ಹೋಗಿ ಭಿಕ್ಷೆ ಎತ್ತುತ್ತೆ, ಎಲ್ಲೋದ್ರೂ ಭಿಕ್ಷಾ ಪತ್ರ ಇಟ್ಕೊಂಡು ಓಡಾಡುತ್ತೆ. ಅರಬ್ ದೇಶಗಳ ಮುಂದೆ ಹೋಗಿ ಮಂಡಿಯೂರಿ ದುಡ್ಡು ಕೇಳುತ್ತೆ, ಯಾವ ಅನ್ನಕ್ಕಿಲ್ಲ, ನೀರಿಗಿಲ್ಲ, ವಿದ್ಯುತ್ಗಿಲ್ಲ ಅಂತ. ಆದರೆ ಅವರ ಧಿಮಾಕಿಗೆ ಏನು ಕಡಿಮೆ ಇಲ್ಲ. ಯಾಕೆಂದರೆ ಆ ಧಿಮಾಕನ್ನು ಇಟ್ಕೊಂಡೆ ಅಲ್ಲಿ ರಾಜಕೀಯ ಮಾಡಬೇಕು, ಜನರನ್ನ ಆ ರೀತಿಯಾಗಿ ಭಾವನಾತ್ಮಕವಾಗಿ ಮುಂದಕ್ಕೆ ತಗೊಂಡೋಗ್ಬೇಕು. ಇಲ್ಲದೆ ಹೋದರೆ ಜನ ದಂಗೆ ಹೇಳ್ತಾರೆ, ಆ ಸರ್ಕಾರವನ್ನು ಕಿತ್ತು ಬಿಸಾಕ್ತಾರೆ ಅಥವಾ ಅಲ್ಲಿನ ರಾಜಕಾರಣಿಗಳನ್ನು ಒದ್ದು ಹೊರಗಾಕ್ತಾರೆ. ಅದರ ಭಾಗವಾಗಿ ಯಾವಾಗಲೂ ಸಹ ಆ್ಯಂಟಿ ಇಂಡಿಯಾ ಸ್ಪೀಚ್ಗಳನ್ನು ಕೊಟ್ಕೊಂಡೇ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಈ ಬಿಲಾವಲ್ ಭುಟ್ಟೋ ಅನ್ನುವಂಥವನು, ಬೆನರ್ಜೀರ್ ಭುಟ್ಟೋ ಕೊಲೆಯಾದರಲ್ಲ ಕೆಲವು ವರ್ಷಗಳಿಂದ ಪಾಕಿಸ್ತಾನದಲ್ಲಿ, ಅವರ ಮಗ, ಇವರ ತಂದೆ ಈ ಹಿಂದೆ ರಾಷ್ಟ್ರಪತಿಯಾಗಿದ್ದರು, ಜುಲ್ಫಿಕರ್ ಅಲಿ ಭುಟ್ಟೋ ಅಂತ. ಸೊ ಇವರು ಈ ಬಿಲಾವಲ್ ಭುಟ್ಟೋ ಅನ್ನುವಂತಹ ಭಿಕಾರಿ ದೇಶದ ರಾಜಕಾರಣಿ ನಿನ್ನೆ ಸ್ಪೀಚ್ ಮಾಡ್ತಾ ಹೇಳ್ತಾನೆ, ಅವರು ನೀರು ನಿಲ್ಲಿಸಿದ್ರೆ ನಾವು ಸುಮ್ಮನಿರೋದಿಲ್ಲ, ಅಲ್ಲಿಂದ ನೀರು ಹರಿದಿಲ್ಲ ಅಂದರೆ ನಾವು ಇಲ್ಲಿಂದ ಭಾರತದ ರಕ್ತ ಹರಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಇದೇ ಡೈಲಾಗ್ ಹೊಡಿತಾನೆ. ಅದಕ್ಕೆ ಉತ್ತರವನ್ನು ಅಸದುದ್ದೀನ್ ಓವೈಸಿ ಇವತ್ತು ಭಾರತದಿಂದ ಕೊಟ್ಟಿದ್ದಾರೆ. ನಿನ್ನ ಅಮ್ಮನಿಗೆ ಗುಂಡು ಬಿತ್ತಲ್ಲ, ನಿನ್ನ ಅಮ್ಮನನ್ನು ಕೊಂದ್ರಲ್ಲ, ಅದು ಉಗ್ರವಾದ ಅಂತ ನೀನು ಬಾಯ್ ಬಡ್ಕಂಡೆ. ಇಲ್ಲಿ ನನ್ನ ದೇಶದ 27 ಜನರನ್ನ ಕೊಂದು ಹಾಕಿದ್ರಲ್ಲ, ಅದು ಉಗ್ರವಾದ ಅಲ್ವಾ? ಅದಕ್ಕೆ ನಾವು ಕೌಂಟರ್ ಮೆಷರ್ಸನ್ನು ತಗೋಬಾರ್ದಾ? ಅದು ಸರಿನೋ ತಪ್ಪೋ ಸರ್ಕಾರ ತೆಗೆದುಕೊಂಡಿದೆ ನಿರ್ಧಾರ. ಇಂಟರ್ನ್ಯಾಷನಲಲ್ಲಿ ವಾಟರ್ ಟ್ರೀಟಿಗಳಾಗ್ತವೆ, ಆ ಟ್ರೀಟಿಗಳನ್ನು ಅಷ್ಟು ಸುಲಭವಾಗಿ, ಆ ಒಪ್ಪಂದಗಳನ್ನು ಅಷ್ಟು ಸುಲಭವಾಗಿ ತೆಗೆದು ಬಿಸಾಕೋದಕ್ಕಾಗೋದಿಲ್ಲ. ಆದರೂ ಸರ್ಕಾರ ಘೋಷಣೆ ಮಾಡಿದೆ, ಸರ್ಕಾರ ಏನು ಮಾಡುತ್ತೋ ಅದನ್ನು ಮಾಡಲಿ. ಆದರೆ ಅಲ್ಲಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನಿನ್ನ ತಾಯಿಗೆ ಗುಂಡು ಬಿದ್ದಾಗ ಮಾತ್ರ, ಬುಲೆಟ್ ಬಿದ್ದಾಗ ಮಾತ್ರ ಅದನ್ನು ಉಗ್ರವಾದ ಅಂತ ಬಾಯಿ ಬಡ್ಕೊಂಡಿದ್ದ ನೀನು ಇವತ್ತು ಭಾರತದಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ದವರನ್ನು ನಿರ್ದಯವಾಗಿ ಗುಂಡಿಕ್ಕಿ ಕೊಂದರೆ ಅದರ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡ್ತೀಯ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಧಮ್ ಇದ್ದರೆ ನೇರವಾಗಿ ಬನ್ನಿ ಅಂತ ಅಸಾದುದ್ದೀನ್ ಓವೈಸಿ ಇವತ್ತು ತಮ್ಮ ಕೌಂಟರನ್ನು ಕೊಟ್ಟಿದ್ದಾರೆ. ಸೊ ಈ ಪಹಲ್ಗಾಮ್ ಘಟನೆಯ ನಂತರ ಪಾಕಿಸ್ತಾನದಲ್ಲಿ ಬಿಲಾವಲ್ ಭುಟ್ಟೋ ಮಾತ್ರ ಅಲ್ಲ, ಸಾಕಷ್ಟು ರಾಜಕಾರಣಿಗಳು ಏನೇನೋ ಮಾತಾಡ್ತಿದ್ದಾರೆ. ಅವರ ಮಾತುಗಳನ್ನು ಕೇಳಿದ್ರೆ ಏನೋ ದೊಡ್ಡ ಶಕ್ತಿ ಇದೆ ಅವ್ರ ಹತ್ರ ಅನ್ನುವಂತಹ ಭ್ರಮೆ ಅಲ್ಲಿನ ಜನಕ್ಕೆ ಮೂಡಿಸ್ಬೋದು. ಆದರೆ ಇಡೀ ಜಗತ್ತಿಗೆ ಗೊತ್ತು, ಭಾರತಕ್ಕೂ ಗೊತ್ತು ಅದೆಂಥ ಬಿಕಾರಿ ದೇಶ, ಅದರ ಶಕ್ತಿ ಎಷ್ಟು. ಯಾಕಂದರೆ ನಾವು 1971ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ 1 ಲಕ್ಷ ಸೈನಿಕರು ಮಂಡಿಯೂರಿದ್ರು ಭಾರತದ ಸೇನೆಯ ಮುಂದೆ, 98,000 ಟು ಬಿ ಎಕ್ಸಾಕ್ಟ್. ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗತಿಯಾಗಿದ್ದರು ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲೇ ಪಾಕಿಸ್ತಾನ 2 ಭಾಗ ಆಗಿ, ಒಂದು ಪಾಕಿಸ್ತಾನ ಇನ್ನೊಂದು ಬಾಂಗ್ಲಾದೇಶ ಆಯಿತು. ಅದನ್ನು ನೋಡಿರೋರು ನಾವು. ಪಾಕಿಸ್ತಾನದ ಶಕ್ತಿ ನಮಗೆ ಗೊತ್ತು, 1965ರಲ್ಲೂ ಗೊತ್ತು, 1971ರಲ್ಲೂ ಗೊತ್ತು, 1999ರ ಕಾರ್ಗಿಲ್ ವಾರಲ್ಲೂ ಗೊತ್ತು, ಮತ್ತು ಅವರು ಕುತಂತ್ರಗಳು ಗೊತ್ತು. ಯಾಕೆಂದರೆ ಅವರು ಹೇಗೆ ಅಲ್ಲಿ ಟ್ರೈನ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ ಉಗ್ರವಾದಿಗಳನ್ನು, ಅವರು ಬಂದು ಇಲ್ಲಿ ಹೇಗೆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾರೆ, ಕಾಶ್ಮೀರಲ್ಲಿ ಅಟ್ಯಾಕ್ ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸಂಪೂರ್ಣವಾಗಿ ಗೊತ್ತಿದೆ. ಆದರೆ ಅಲ್ಲಿನ ಜನಕ್ಕೆ ಅದನ್ನು ಎಷ್ಟು ಮರೆಮಾಚ್ಬೋದೋ ಅಷ್ಟು ಮರೆಮಾಚಿ ಭಾರತದ ವಿರುದ್ಧ ದ್ವೇಷ ಬಿತ್ತೋ ಹಾಗೆ ಮಾಡಿ ಅಲ್ಲಿ ಅವರು ಬೇಳೆಯನ್ನು ಬೇಯಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರ ವಿರುದ್ಧವಾಗಿ ಭಾರತದಿಂದ ಸಹ ಧ್ವನಿಗಳು ದೊಡ್ಡದಾಗಿ ಹೋಗ್ತಿದೆ. ಆ ಧ್ವನಿಗಳಲ್ಲಿ ಬಹಳ ಪ್ರಮುಖವಾಗಿ ಧ್ವನಿ ಹೋಗ್ತಾ ಇರುವಂಥದ್ದು ಅಸದುದ್ದೀನ್ ಓವೈಸಿ ಅವ್ರ ಧ್ವನಿ. ಅವರ ಧ್ವನಿ ಇವತ್ತು ಗಟ್ಟಿಯಾಗಿ ಹೋಗಿದೆ. ಬಿಲಾವಲ್ ಭುಟ್ಟೋ ಹೇಳೋದ್ನಲ್ಲ, ನೀವು ನೀರು ಹರಿಸಿಲ್ಲ ಅಂದರೆ ನಾವು ನಿಮ್ಮ ರಕ್ತ ಹರಿಸ್ತೀವಿ ಅಂತ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಿನ್ನ ತಾಯಿಗೆ ಬುಲೆಟ್ ಬಿದ್ದಾಗ, ನಿನ್ನ ಅಮ್ಮನಿಗೆ ಬುಲೆಟ್ ಬಿದ್ದಾಗ ಅದು ಉಗ್ರವಾದ ಅಂತ ಕರಿತೀಯ ನೀನು. ಭಾರತದಲ್ಲಿ ಭಾರತೀಯ ಪ್ರಜೆಗಳಿಗೆ ಬುಲೆಟ್ ಬಿದ್ದರೆ ಅದು ನಿನಗೆ ಸಾಮಾನ್ಯವಾಗಿ ಕಾಣುತ್ತೆ, ಕಥೆ ಕಟ್ತೀಯ ನೀನು ಅಂತ. ಸೊ ಇದು ಮಾತಿಗೆ ಮಾತು ನಡೀತಿರುವಂತಹದ್ದು. ವಾಸ್ತವವಾಗಿ ಏನು ನಡೀತಾ ಇದೆ ಅಂದರೆ, ಭಾರತ ಸರ್ಕಾರ ಇಲ್ಲಿಯವರೆಗೆ ಅಫಿಷಿಯಲ್ ಆಗಿ ಯಾವುದೇ ತನ್ನ ಸ್ಟ್ಯಾಂಡನ್ನು ಅಥವಾ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ, ಈ ನೀರು ಸ್ಟಾಪ್ ಮಾಡೋದು, ಈ ರೀತಿ ಪೊಲಿಟಿಕಲ್ ಆದಂತಹ ನಿಷೇಧಗಳು ಅಥವಾ ತಡೆಗಳನ್ನು ಬಿಟ್ಟರೆ, ಸೈನ್ಯದ ಮೂಲಕ, ಡಿಫೆನ್ಸ್ ಮೂಲಕ ಏನು ಉತ್ತರ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಘೋಷಣೆಯೂ ಆಗಿಲ್ಲ.
ಯಾವುದೇ ರೀತಿಯಾದಂತಹ ಕ್ಲೂ ಸಹ ಭಾರತ ಕೊಟ್ಟಿಲ್ಲ. ಈ ಚರ್ಚೆಗಳ ಮೇಲೆ ಚರ್ಚೆಗಳು ನಡೀತಾನೆ ಇದೆ. ಆದರೆ ಪಾಕಿಸ್ತಾನ ಏನು ಬಯಸಿತ್ತು, ಉಗ್ರವಾದಿಗಳು ಏನು ಬಯಸಿದ್ರು, ಭಾರತದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತಹ ಜಗಳ ಇನ್ನೊಂದಷ್ಟು ತಾರಕಕ್ಕೆ ಹೋಗಬೇಕು. ಕಾಶ್ಮೀರಿಗಳ ವಿರುದ್ಧ ಬೇರೆ ಭಾಗದ ಜನರಿಗೆ ದ್ವೇಷ ಹೆಚ್ಚಾಗಬೇಕು. ಕಾಶ್ಮೀರಿಗಳು ಅಂದರೆ ಪಾಕಿಸ್ತಾನ್ ಸಪೋರ್ಟರ್ಗಳು, ಕಾಶ್ಮೀರಿಗಳು ಅಂದರೆ ಉಗ್ರವಾದಿ ಸಪೋರ್ಟರ್ಗಳು ಅನ್ನುವಂತಹ ಮನೋಭಾವನೆಯನ್ನು ಹುಟ್ಟಾಕಬೇಕು ಅನ್ನೋದನ್ನು ಏನು ಪ್ರಯತ್ನ ಮಾಡಿತ್ತು ಪಾಕಿಸ್ತಾನ ಮತ್ತು ಆ ಉಗ್ರವಾದಿಗಳು, ಅದನ್ನು ಇಲ್ಲಿ ಒಂದಷ್ಟು ಕುತಂತ್ರ ಮನಸ್ಥಿತಿಗಳು ಓಟಿಗಾಗಿ, ತಮ್ಮ ಅಸ್ತಿತ್ವಕ್ಕಾಗಿ ಧರ್ಮದ ಹೆಸರಿನಲ್ಲಿ ಟೀಮುಗಳನ್ನು ಕಟ್ಕೊಂಡು ಪಕ್ಷಗಳನ್ನು ಕಟ್ಕೊಂಡಿದ್ದಾರಲ್ಲ, ಅವರು ಮಾಡ್ತಾ ಇದ್ದಾರೆ. ಅದಂತೂ ನಡೀತಾ ಇದೆ. ಆದರೆ ಅಲ್ಲಿನ ಉಗ್ರವಾದದ ಭಾಷಣಗಳೇನಿದೆ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನು ಸಹ ಇಲ್ಲಿ ಒಂದಷ್ಟು ಜನ, ಶಶಿ ತರೂರ್ ಅಂತವ್ರು ಇರಬಹುದು, ಅಸದುದ್ದೀನ್ ಓವೈಸಿ ಅಂತವ್ರು ಇರ್ಬೋದು, ನಿರಂತರವಾಗಿ ಕೊಡ್ತಿದ್ದಾರೆ. ವಿಚ್ ಇಸ್ ಗುಡ್ ಡೆವಲಪ್ಮೆಂಟ್. ಸೊ ನೋಡೋಣ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ದಿಕ್ಕನ್ನು ಪಡ್ಕೊಳ್ಳುತ್ತೆ. ನೀರು ಹರಿಸಿಲ್ಲ ಅಂದರೆ ರಕ್ತ ಹರಿಸ್ತೀವಿ ಅನ್ನೋದಕ್ಕೆ ಅಷ್ಟು ಸುಲಭ ಅಲ್ಲ. ಅವರ ಫೈನಾನ್ಷಿಯಲ್ ಪೊಸಿಷನ್, ಪಾಕಿಸ್ತಾನದ ಫೈನಾನ್ಷಿಯಲ್ ಪೊಸಿಷನ್ನ ನೋಡಿಕೊಂಡು ನಾವು ಲೆಕ್ಕ ಹಾಕಿದ್ರೆ, ವಾಸ್ತವತೆಯನ್ನು ನೋಡ್ಕೊಂಡು ಲೆಕ್ಕ ಹಾಕಿದ್ರೆ, ಅಮೇರಿಕ ಚೈನಾ ಅವರ ಬೆನ್ನಿಗೆ ನಿಲ್ಲದೆ ಹೋದರೆ 2 ದಿನ ಅವರಲ್ಲಿರುವ ಶಕ್ತಿ, ಪಾಕಿಸ್ತಾನ ಯುದ್ಧ ಮಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗಿರುವಂತಹ ಶಕ್ತಿ 2 ದಿನ ಅಷ್ಟೇ. ನೋಡೋಣ ಮುಂದಿನ ಬೆಳವಣಿಗೆಗಳು ಏನೇ ಇದ್ದರೂ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.